ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು. ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಊರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ഇപ്പോൾ ಡೈಲಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನೋಡಿ ಗೈಸ್, ನಾನು ನಮ್ಮ ಮಳೆಯ ಊಟ ಕೊಡಬೇಕಂತ ನಾವು ಅಪ್ಪಾಜಿಗೆ ಹೊಲ್ದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿಗೆ ಕೂತ್ಬರೋಕ್ಕೆ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬರೋದು. ನೋಡಿ ಗೈಸ್, ಫೈನಲಿ ನಮ್ಮ ಮಳೆಯಂಗೆ ಕರ್ಕೊಂಬಿಟ್ಟು ಊಟ ತಗೊಂಬಿಟ್ಟು ನಾವು ಹೊಲ್ದ ಹತ್ರ ಬಂದ್ವಿ. ಮಳೆ ಏನು ಹೇಳ್ತಿ? ಇಷ್ಟೇ ಗೈಸ್, ಇದೇ ನಮ್ಮ ಹೊಲ. ನೋಡಿ ಗೈಸ್, ಹತ್ತಿ ಎಲ್ಲ ಈ ಥರ ಹುಟ್ಟಿದೆ, ಎಲ್ಲ ರಾಗಿ ಕಳೆ ಜಾಸ್ತಿ ಆಗಿದೆ. ನಮ್ಮ ಅಪ್ಪ ಬೇಸಾಯ ಮಾಡ್ತವ್ರೆ. ಇವಾಗೆಲ್ಲ ಕಳೆ ಎಲ್ಲ ತೆಗಿಬೇಕು. ಎಲ್ಲ ಕಳೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆಲ್ಲ ಸ್ವಚ್ಛ ಮಾಡಿಬಿಟ್ಟು ನೀರು ಕಟ್ಟಬೇಕು ಗೈಸ್. ಅದಕ್ಕೋಸ್ಕರ ನಮ್ಮ ಅಪ್ಪ ಎಡೆಕುಂಟೆ ಅಂತ ಹೊಡಿತವ್ರೆ ಹೊಲದಲ್ಲಿ. ಇವಾಗ ಅದನ್ನೆಲ್ಲ ನೋಡ್ಕೊಬೇಕು. ನೋಡಿ ಗೈಸ್, ನಮ್ಮಪ್ಪ ವ್ಯವಸಾಯ ಮಾಡ್ತವ್ರೆ. ಈ ಥರ ಕಳೆ ಇರೋದೆಲ್ಲ ತೆಗಿಬೇಕಂತ ಅದಕ್ಕೆ ಸಾಲು ಹೊಡಿತಾ ಇದ್ದೀವಿ. ಕಳೆ ಜಾಸ್ತಿ ಆಗಿದೆ ಹತ್ತಿ ಗಿಡ ಹಾಕಿರೋದಕ್ಕೆ. ಅದಕ್ಕೋಸ್ಕರ ನಮ್ಮಪ್ಪ ಎತ್ತುಗಳೆಲ್ಲ ತಗೊಂಬಂದು ಹಿಡ್ಕೊಂಬಂದ್ಬಿಟ್ಟು ಇದು ಕುಂಟೆ ಹಾಕ್ಕೊಂಬಿಟ್ಟು, ಎಡೆಕುಂಟೆ ಅಂತಾರೆ, ಅದನ್ನು ಹಾಕ್ಕೊಂಬಿಟ್ಟು ಸಾಲು ಗುಂಟೆ ಹೊಡಿತವ್ರೆ. ಇದು ಸಾಲು ಈ ಕಡೆ ಹತ್ತಿ ಗಿಡ ಇದ್ದಾವೆ, ಅದಕ್ಕೋಸ್ಕರ ಅವಕ್ಕೆ ಏನಾಗ್ಲದಂಗೆ ಒಂದು ಕಡೆ ಸೈಡಿಗೆ ಹೊಡಿತವ್ರೆಲ್ಲ, ಕಳೆ ಎಲ್ಲ ಹೋಗಲ್ಲ ಅಂತ. ನೋಡಿ ಗೈಸ್, ಈ ಥರ ಎಲ್ಲ ಹೊಡೆಯೋದು. ಈ ಥರ ಹೊಡೆದಾದ್ಮೇಲೆ ಪೂರ್ತಿ ಕಳೆ ಎಲ್ಲ ಸ್ವಚ್ಛ ಆಗುತ್ತೆ, ಅದಕ್ಕೋಸ್ಕರ ಹೊಡಿತಾ ಇದ್ದೇವೆ. ನೋಡಿ ಗೈಸ್, ಹೊಲದಕ್ಕೆ ನೀರು ತಗೊಂಡು ಹೋಗ್ಬೇಕಾಯ್ತು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ. ನೋಡಿ ಗೈಸ್, ನಮ್ಮ ಮಗದೀರ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಕೊಡಪನ್ನ ಹೊಲದಲ್ಲಿ. ನಾನು ಹೊತ್ಕೊಂತೀನಿ ಅಂದೆ, ಬೇಡ ನಾನೇ ಹೊತ್ಕೊಂತೀನಿ ಅಂದ, ಅದಕ್ಕೆ ಹೊತ್ಕೊಳಪ್ಪ ಅಂತ ಹೇಳಿದೆ. ನೋಡಿ ಈ ಥರ ತಂದು ಹೋಗ್ತಾ ಇದ್ದಾನೆ. ಅದೇ ಊಟ ತೊಗೊಂಡಿದ್ವಲ್ಲ ಗೈಸ್, ನೀರಿದ್ದಿಲ್ಲ, ಅದಕ್ಕೋಸ್ಕರ ಮನೆಗೆ ಹೋಗಿ ಮತ್ತೆ ನೀರು ತಗೊಂಬಂದ್ವಿ. ನಾವು ಅಪ್ಪಾಜಿ ಊಟ ಮಾಡೋಕ್ಕೆ ನೀರು ತಗೊಂಬರ್ಬೇಕಾಯ್ತು, ಅದಕ್ಕೆ ಹೋದ್ವಿ. ನಮ್ಮ ಅಪ್ಪಾಜಿ ಊಟ ಮಾಡ್ತಾರೆ. ನೋಡಿ ಗೈಸ್, ದೊಡ್ಡ ವ್ಯಕ್ತಿಗಳಿಗೆಲ್ಲ ಕಾರು ಬಾರ್ ಆದರೆ ನಮಗೆ 2 ಎತ್ತು, ಒಂದು ಬಂಡಿ ಇದ್ದರೆ ಸಾಕು ಗೈಸ್, ಅದೆಲ್ಲ ನಮಗೆ ಸಾಕಷ್ಟೇ. ನೋಡಿ ಗೈಸ್, ನಮ್ಮ ಅಪ್ಪ ಎಲ್ಲ ಕೆಲಸ ಮುಗಿತು. ನಮ್ಮ ಅಪ್ಪ ಬಂಡಿ ಹುಡ್ಕೊಂಬರ್ತೀನಿ, ಗಾಡಿ ತಗೊಂಡು ಹೋಗಲ್ಲ, ಅದಕ್ಕೆ ಗಾಡಿಯಾಗ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಹಿಂದಲ್ಲೇ ಬಂಡಿ ಹುಡ್ಕೊಂಬರ್ತವ್ರೆ. ಹೋಗ್ಬಿಟ್ಟು ಮನೆ ಹತ್ರ ಇದು ಮಾಡೋದು. ಮನೆ ಹತ್ರ ಬಂದು 5 ನಿಮಿಷ ಕೂತ್ಕೊಂಡಿಲ್ಲ ಗೈಸ್, ನಮ್ಮಮ್ಮ ನುಗ್ಗೆಕಾಯಿ ಕೆಡೋದ್ರು. ಅದಕ್ಕೆ ನೋಡಿ ಗೈಸ್, ಫೈನಲಿ ನಾವು ನಮ್ಮಮ್ಮ ನುಗ್ಗೆಕಾಯಿ ಸಾಲಲ್ಲ ಅದಕ್ಕೆ ಮರದ ಮ್ಯಾಕೆ ಹತ್ಬಿಟ್ವಿ. ಇವಾಗ ಹತ್ಬಿಟ್ಟು ಈ ರೆಂಬೆ ಕಡಿತಾ ಇದ್ದೀವಿ. ಜಂಗದೇ ಇಲ್ಲ ಗೈಸ್ ಗೋಟಿ ಕೋಲಿಗೆ, ಅದಕ್ಕೋಸ್ಕರ ಕಡಿತಾ ಇದ್ದೀವಿ. ಇವಾಗ ಕೆಳಕ್ಕೆ ಹಾಕೋದು ಗೈಸ್. ಕೆಳಕ್ಕೆ ಕೆಡೋದು ರೆಂಬೆ ಎಲ್ಲ ಹಾರ್ಸ್ಕೊತವ್ರೆ ಕಡಿದ್ಬಿಟ್ಟು. ನುಗ್ಗೆಕಾಯಿ ಎಲ್ಲ ನೋಡಿ ಗೈಸ್, ನುಗ್ಗೆಕಾಯಿ ಎಲ್ಲ ಕೆಡವು ಆದ್ಮೇಲೆ ನಮ್ಮ ಅಣ್ಣರ ಕಾಲದಾಗೆ ರಾಗಿ ಜನ ಮಾಡಿಸ್ತಾಯಿದ್ರು, ಅದಕ್ಕೆ ಹೋಗ್ತಾ ಇದ್ದೆ. ರಾಗಿ ಜನ ಈ ಕಡೆ ಇಲ್ಲಿ ರಾಗಿ ಹಾಕೋರೆ, ಆ ಕಡೆ ಎಲ್ಲ ಇದು ಅಲ್ಲಿ ಕುನಿ ಬರುತ್ತೆ ಗೈಸ್. ನಮ್ಮ ಅಣ್ಣ ಅಲ್ಲಿ ಇದಕ್ಕೋರಲ್ಲ ಪುಟ್ಟಿ, ಇದೆಲ್ಲ ಇಲ್ಲೇ ಗೈಸ್ ರಾಗಿ ಹಾಕೋರು, ಆ ಕಡೆ ಎಲ್ಲ ಜಿನ್ನಾಗಿ ಬರುತ್ತೆ. ಮನೆ ಗೈಸ್ ತೋರಿಸ್ತೀನಿ ನೋಡಿ ಗೈಸ್, ಚೀಲ ಹಿಡ್ಕೊಂಡ್ರಲ್ಲ ಇಲ್ಲಿ ಕಾಳು ಬರುತ್ತೆ. ಈ ಕಡೆ ಒಂದು ಸ್ವಲ್ಪ ಬಿಸಿಲಿಗೆ ಒಣಲಿದ್ದೆಲ್ಲ ಈ ಕಡೆ ಕುನಿ ಎಲ್ಲ ಅಂತ ಬರುತ್ತೆ, ಇಲ್ಲಿ ಪುಟ್ಟಿಕ್ಕಿದ್ದಲ್ಲ ಅಲ್ಲಿ. ನೋಡಿ ಗೈಸ್, ಇಲ್ಲೇ ಪಕ್ಕದಲ್ಲಿ ರಾಗಿ ಹುಲ್ ಹಾಕಿರೋದೆಲ್ಲ ಹೋಗುತ್ತೆ. ನೋಡಿ ಗೈಸ್, ಫೈನಲ್ ಅದೆಲ್ಲ ರಾಗಿ ಜಿನ್ನೆಲ್ಲ ಆದ್ಮೇಲೆ ಈ ಕಡೆ ಬಂದ್ವಿ. ನಮ್ಮ ಮನೆ ಹತ್ರ ಬಂದು ಆಲ ಬ್ಲಾಕ್ ಇಳಿಸ್ತಾಯಿದ್ರು, ನಮ್ಮ ಮನೆ ಕಟ್ಟಬೇಕಾಯಿತು. ಅದಕ್ಕೋಸ್ಕರ ಆಲ ಬ್ಲಾಕು ಇಲ್ಲೇ ಕೂಡ್ಲಿಗೆ ಅಂತ ಅಲ್ಲಿದ್ದ ಹೇಳಿದ್ವಿ, ಅಲ್ಲಿದ್ದ ಬರ್ತಾಯಿದ್ವು. ಅದಕ್ಕೆ ಆಲ ಬ್ಲಾಕ್ ಬಂದಿದ್ದು ಗೈಸ್, ಅವನ್ನೆಲ್ಲ ನೋಡ್ಕೊಂಬಿಟ್ಟು. ನೋಡಿ ಗೈಸ್, ರಾಗಿ ಜಿನ್ನೆಲ್ಲ ಮಾಡಿಸಿದ್ದಾಯಿತು ಎಲ್ಲ. ಫೈನಲ್ ಒಂದು 15 ಚೀಲದಷ್ಟು ರಾಗಿ ಕಾಳಾಗಿದ್ವು, ಅವನ್ನೆಲ್ಲ ನೋಡ್ಕೊಂಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನೋಡಿ ಗೈಸ್, ಈ ಥರ ಆಗಿದ್ದವು ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.